ನಿಮಗೊಂದು ವೆಬ್ಸೈಟ್ ನಾವು ಕೊಡ್ತೀವಿ, ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ. ಈಗ ನನ್ನ ಮನೆ ಮುಂದೆ ಕಸ ಇತ್ತು ಅಂತಂದರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು, ಆ ಲೊಕೇಶನ್ ಹಾಕಿ, ಆಗ ಕಾರ್ಪೊರೇಷನವ್ರು ಬಂದು ಅದನ್ನು ಪಿಕಪ್ ಮಾಡಬೇಕು. ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ. ಈಗ ಏನು ಮಾಡ್ತಾಯಿದ್ದಾರೆ, ಎಲ್ಲ ವೆಹಿಕಲ್ಗಳು ನಾನು ಮಧ್ಯ ಬಂದ ತಕ್ಷಣ ಹೇಳಿದ್ದೆ, ಕೆಲವು ಡಬ್ರಿಸ್ ಎತ್ಕೊಂಡೋಗಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಸೊ ಪೊಲೀಸವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಆಗ್ತಾರೆ ಅಂತ. ಆದಷ್ಟು ಏನು ಮಾಡ್ತೀರಿ, ಎಲ್ಲ ಪಾಪ ಕೆಲವರೆಲ್ಲ ಆಗ್ತಾರೆ. ಈಗ ನೂರಾರು ಡಸ್ಟ್ಬಿನ್ಗಳನ್ನ ತಂದು ಇಡಬೇಕು. ಈಗ ಹೊಸ್ದಾಗಿ ಕೂಡ ಡಸ್ಟ್ಬಿನ್ಗಳನ್ನ ಇಡಬೇಕು. ಆ ಡಸ್ಟ್ಬಿನಲ್ಲಿ ಹಾಕಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ಅವ್ರು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೀಗಲಾಗಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡೋಕ್ಕಾಗ್ತದೆ, ಜಾಸ್ತಿ ಮಾಡೋಕ್ಕಾಗ್ತದೆ, ಅವೆಲ್ಲ ಕೂಡ. ಆಮೇಲೆ ಇಡೀ ಪೊಲೀಸವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಯಾರು ಈ ಡಬ್ರಿಸ್ನ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸ್ತೀನಿ. ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕಬೇಕು, ಅಲ್ಲೇ ಹಾಕಬೇಕು. ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕಬೇಕು. ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನಾಗಿ ಇಡಬೇಕು. ಯಾರ್ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡೋಂಥದ್ದು, ಅವೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಕಾಂಪೌಂಡ್ ಹಾಕೋಬೇಕು ಅವ್ರ ಜಾಗಕ್ಕೆ, ಅದನ್ನು ಹಂಗೆ ಬಿಡಬಾರ್ದು. ಅದಕ್ಕೆಲ್ಲ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೀವಿ ನಾವು. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದು ದೊಡ್ಡ ನಂಬರ್ ಅಪ್ಪ, 1,40,00,000 ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ ಇದೆ. ಇಟ್ ಇಸ್ ನಾಟ್ ಸ್ಮಾಲ್. ಎಷ್ಟು ಮಾರ್ಷಲ್ ಇಡೋಕ್ಕೆ ಸಾಧ್ಯ, ಎಷ್ಟು ಗೌರ್ಮೆಂಟ್ ಮಾಡಿದ್ರೆ, ಸಾರ್ವಜನಿಕರೇ ನಮ್ಗೆ ಸಹಕಾರ ಕೊಡಬೇಕು ಇವೆಲ್ಲ ವಿಚಾರಕ್ಕೆ. ಅವ್ರಿಗೆ ಜಾಗೃತಿ ಮೂಡಬೇಕು, ಅವ್ರಿಗೆ ಭಯ ಬರಬೇಕು. ಹಾಕಿದ್ರೆ ನಮ್ಮ ಮೇಲೆ ಫೈನ್ ಹಾಕ್ತಾರೆ ಅಂತ ಹಾಕಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.